ಎವ್ರಿವನ್, ವೆಲ್ಕಮ್ ಟು ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆಯಲ್ಲಿ ಗ್ರಾಸರಿ ಖಾಲಿಯಾಗಿತ್ತು ಅಂತ ನಾನು ನನ್ನ ಹಸ್ಬೆಂಡು ಗ್ರಾಸರಿ ತರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಬೆಳಗ್ಗೆನೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಹಸ್ಬೆಂಡು ಡಿ ಮಾರ್ಟಿಗೆ ಹೊರಟ್ವಿ. ಶಾಪಿಂಗ್ ಎಲ್ಲ ಮುಗಿಸಿದ ಮೇಲೆ ಮತ್ತೆ ಸಿಗ್ತೀನಿ. ಹಾಯ್, ಶಾಪಿಂಗ್ ಮುಗಿಸ್ಕೊಂಡು ಈಗಿಂದ ಮನೆಗೆ ಬಂದ್ವಿ. ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೂ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದೊಂದು ಲೈಕ್ ಸಬ್ಸ್ಕ್ರೈಬ್ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ನಾನು ಏನು ಲೇಟ್ ಮಾಡಲ್ಲ. ನಾನು ಏನೇ ತೊಗೊಂಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ನಾನು ಯೂಶ್ವಲಿ 1 ಮಂತಿಗೆ ಏನೇನು ಬೇಕು ಒಂದೇ ಸತಿ ತೊಗೊಂಬಂದ್ಬಿಡ್ತೀನಿ. ಯಾಕೆಂದರೆ ಪದೇ ಪದೇ ಹೋಗಿ ನಮ್ಮ ಹಸ್ಬೆಂಡಿಗೆ ಹೇಳೋದು ತಪ್ಪತ್ತೆ, ಹೋಗಿ ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತ ಖಾಲಿ ಆದಾಗ. ಆದ್ದರಿಂದ ನಾನು ಯಾವುದೋ ಬಲ್ಕಾಗಿ ಏನೇನು ತರ್ಬೋದೋ 1 ಮಂತಿಗೆ ಅದನ್ನೆಲ್ಲ ಇದು ತೊಗೊಂಬಂದ್ಬಿಡ್ತೀನಿ. ಸಣ್ಣ ಪುಟ್ಟದ ಖಾಲಿ ಆಗ್ತಾ ಇರುತ್ತೆ. ಅದನ್ನು ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಗ್ರಾಸರಿ ಶಾಪ್ ಇದೆ, ಅಲ್ಲಿಂದ ನಾನು ತೊಗೊಂಬಂದ್ಬಿಡ್ತೀನಿ. ಅದು ಬಿಟ್ಟರೆ ಇದು ನಮ್ಮದು ಮಂತ್ಲಿ ಗ್ರಾಸರಿ ಈ ಸತಿನೇ ಕಮ್ಮಿ ಇರೋದು ಕಂಪೇರ್ ಮಾಡಿದ್ರೆ ಲಾಸ್ಟ್ ಮಂತೆಲ್ಲ. ಯಾಕೆಂದರೆ ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಮನೇಲಿರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೋ ಮಂತಿಗೆ ಅಷ್ಟು ಮಾತ್ರ ತೊಗೊಂಬಂದಿದ್ದೀನಿ. ನನ್ನ ಮಗಳು ಈಗ ಸದ್ಯಕ್ಕೆ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೀವಿ. ಅವಳು ಬರೋದಿನ್ನ 1 ಮಂತ್ ಆಗುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಬಂದಿದ್ದೀನಿ. ಸರಿ, ನಾನು ಇದು ಫ್ರೈ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ ಏನಾದ್ರು ಡೀಪ್ ಫ್ರೈ ಮಾಡಿದಾಗ ಬೇಕು ಅಂತ ತೊಗೊಬಂದಿದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ಒಂದು ಇತ್ತು, ಅದು ಸ್ವಲ್ಪ ವೆಯ್ಟ್ ಇತ್ತು. ಇದು ಸ್ವಲ್ಪ ಲೈಟ್ ವೆಯ್ಟ್ ಬೇಕಿತ್ತು, ಇದು ಲೈಟ್ ವೆಯ್ಟ್ ಇತ್ತು, ಚೆನ್ನಾಗಿತ್ತು, ಅದಕ್ಕೋಸ್ಕರ ತೊಗೊಬಂದಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 89 ರೂಪೀಸ್. ಸೊ ವರ್ತ್ ಅನಿಸ್ತು. ಸೊ ಇದು ತೊಗೊಂಬಂದೆ. ಅದು ಬಿಟ್ಟರೆ ಇದು ಅಷ್ಟೇ ನೋಡೋಕ್ಕೆ ಕ್ಯೂಟಾಗಿ ಅನಿಸ್ತು. ಏನಾದ್ರು ಸಾಂಬಾರು ಮಾಡಿದಾಗ ಇಲ್ಲ ಅಂದರೆ ಜಾಮೂನ್ ಮಾಡಿದಾಗ ಎಲ್ಲ ಯೂಸ್ ಮಾಡ್ಬೋದು ಅಂತ ತೊಗೊಂಬಂದಿದ್ದೀನಿ. ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 119 ರೂಪೀಸ್. ಚೆನ್ನಾಗಿದೆ.
ಆಮೇಲೆ ಬಂದು ನಾನು ಫೇಸ್ ವಾಶ್ ತೊಗೊಂಬಂದೆ, ಮಾಮಾ ಅರ್ತ್ ಫೇಸ್ ವಾಶ್. ಇದು ನಾನು ಯೂಶ್ವಲಿ ಯಾವತ್ತೂ ಯೂಸ್ ಮಾಡಿಲ್ಲ, ಯೂಶ್ವಲಿ ನಾನು ಬೇರೆ ಯೂಸ್ ಮಾಡೋದು. ಫಸ್ಟ್ ಟೈಮ್ ಮಾಮಾ ಅರ್ತ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಅದು ಬಿಟ್ಟರೆ ನನ್ನ ಮಗಳಿಗೆ ಜೆಮ್ಸ್ ತೊಗೊಂಡಿದ್ದೀನಿ. ಸೊ ಇದು 50ಗೆ 2 ಜೆಮ್ಸ್, ಬಟ್ ಒಂದು ಎಲ್ಲಿದೆ ಗೊತ್ತಿಲ್ಲ, ಆಮೇಲೆ ಹುಡ್ಕೋತೀನಿ. ಇದು ಬಿಟ್ಟರೆ ಕೋಕೋನಟ್ ಆಯಿಲ್. ಆಮೇಲೆ ಇದು ಬಂದು 2 ಪೌಚ್ ತೊಗೊಂಬಂದೆ ಮೇಕಪ್ ಹಾಕ್ಕೊಳ್ಳೋಕ್ಕೆ ಅಂತ, ಚೆನ್ನಾಗಿತ್ತು. ಇದು ಬಂದುಬಿಟ್ಟು ರೇಟ್ 99 ರುಪೀಸ್, 299 ರುಪೀಸ್. ಚೆನ್ನಾಗಿದೆ ಕ್ವಾಲಿಟಿ. ಇದು 2 ಬೌಲ್, ಸಣ್ಣ ಬೌಲ್, ಪುಟ್ಟು ಬೌಲ್ ಇದೆ, ತುಂಬ ಕ್ಯೂಟಾಗಿತ್ತು ಅಂತ ಹೇಳಿ ತೊಗೊಂಬಂದಿದ್ದೀನಿ. ಇದು ಪ್ರೈಸ್ ಬಂದುಬಿಟ್ಟು ಇದು 13 ರುಪೀಸ್, ಇದು ಬಂದುಬಿಟ್ಟು 13 ರುಪೀಸ್, 13 ರುಪೀಸ್. ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ತೊಗೊಂಬಂದೆ. ಇದು ಬಂದುಬಿಟ್ಟು ಹಪ್ಪಳ, ಇದು ಬೈ 1 get 1 ಫ್ರೀ ಇತ್ತು, ಅದು ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಒಂದು ಪ್ರೈಸ್ 72 ರುಪೀಸ್ಗೆ 2 ಬರುತ್ತೆ, ಚೆನ್ನಾಗಿದೆ. ಮತ್ತು ಬ್ರಷ್, ಆಮೇಲೆ ಕೋಲ್ಗೇಟ್, ಆಮೇಲೆ ವಾಂಗಿಬಾತ್ ಪೌಡರ್ ಬೇಕಿತ್ತು. ಯೂಶ್ವಲಿ ನಾನು ವಾಂಗಿಬಾತ್ ಮಾಡ್ತಾನೆ ಇರ್ತೀನಿ, ಅದಕ್ಕೋಸ್ಕರ ಒಂದು ಸತಿನೇ ತೊಗೊಂಬಂದ್ಬಿಟ್ಟೆ. ಆಮೇಲೆ ಟಾಟಾ ಅವ್ರದ್ದು ಉಪ್ಪು, ಇದು ಬಂದುಬಿಟ್ಟು ಉದ್ದಿನಬೇಳೆ, ಇದು ರವೆ, ಉಪ್ಪಿಟ್ಟು ರವೆ, ಇದು ಕಡಲೆ, ಇದು ಅವಲಕ್ಕಿ, ಇದನ್ನು ಅವಲಕ್ಕಿ, ಆ್ಯಂಡ್ ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ. ಇದು ಟರ್ಮರಿಕ್ ಪೌಡರ್, ಮತ್ತು ಸ್ಕ್ರಬ್, ಮತ್ತು ಹೆಸರು ಕಾಳು, ಮತ್ತು ಹೆಸರು ಬೇಳೆ, ಇದು ಶುಗರ್, ಇದು ಬನ್ಸಿ ರವೆ. ಎರಡರಲ್ಲೂ ನಾವು ಉಪ್ಪಿಟ್ಟು ರವೆ ಮಾಡ್ತೀವಿ, ಬನ್ಸಿ ರವೆನೂ ಮಾಡ್ತೀವಿ, ಬಾಂಬೆ ರವೆನೂ ಮಾಡ್ತೀವಿ. ಸೊ ಅದಕ್ಕೆ ಎರಡೇ ಇಟ್ಕೊಂಡ್ಬಂದಿದ್ದೀನಿ. ಮತ್ತು ಇದು ಬಂದು ಮಶ್ರೂಮ್, ಯೂಶ್ವಲಿ ಮಶ್ರೂಮ್ ಮನೇಲಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಇದು ಬಂದುಬಿಟ್ಟು ಬೇಬಿ ಕಾರ್ನ್. ಇದು ಪ್ರೈಸ್ ಬಂದು ಎಲ್ಲ ಹಾಕಿಲ್ಲ, ಮೋಸ್ಟ್ಲಿ ನಾನು 25 ರುಪೀಸ್ ಕೊಟ್ಟಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ, ಪಿಸ್ತಾ ಆ್ಯಂಡ್ ಬಾದಾಮ್, ಮತ್ತು ದ್ರಾಕ್ಷಿ ಎಲ್ಲ ಇತ್ತು, ಅದಕ್ಕೋಸ್ಕರ ತೊಗೊಂಬಂದಿಲ್ಲ. ನೋಡಿ ಇದು ಇನ್ನೊಂದು ಸಿಕ್ತು ಜೆಮ್ಸ್. ನನ್ನ ಮಗಳಿಗೆ ಜೆಮ್ಸ್ ತುಂಬ ಇಷ್ಟ, ಅದರಿಂದ ತೊಗೊಂಬಂದಿದ್ದೀನಿ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ, ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇದು 50ಗೆ 2. ಮತ್ತು ಇದು ಪರ್ಕ್, ಯೂಶ್ವಲಿ ನಾನು ಡಿಮಾರ್ಟಿಗೆ ಹೋದಾಗೆಲ್ಲ ಅವಳಿಗೆ ಈ ಥರ ತೊಗೊಂಬರ್ತೀನಿ, ಪರ್ಕ್ ಮಂಚೆ ಎಲ್ಲ ತೊಗೊಂಬರ್ತೀನಿ. ಈ ಸರಿ ಪರ್ಕ್ ತೊಗೊಂಬಂದಿದ್ದೀನಿ. ಅವಳನ್ನ ಕದ್ದು ಮುಚ್ಚಿ ಕೊಡಬೇಕು, ಅವಳಿಗೆ ಏನಾದ್ರು ಕಾಣಿಸೋ ಥರ ನಾನು ಇಟ್ಕೊಂಡ್ರೆ ಒಂದೇ ಸತಿ 1 ಪ್ಯಾಕೆಟ್ ಖಾಲಿ ಮಾಡ್ತಾಳೆ. ಅದಕ್ಕೋಸ್ಕರ ಮಮ್ಮಿ ಯಾವಾಗಾದ್ರೂ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಕೇಳ್ತಾ ಇರ್ತಾಳೆ ಮಮ್ಮಿ ಚಾಕ್ಲೇಟ್ ಅಂತ. ಆ ಟೈಮಲ್ಲಿ ನಾನು ಒಂದೊಂದು ಚಾಕ್ಲೇಟ್ನ ಕೊಡ್ತೀನಿ ಮುಚ್ಚಿಟ್ಟು, ಅದು ಕೂಡ. ಆಮೇಲೆ ಬಂದು ಸೋಪ್, ಇದು ಬಂದುಬಿಟ್ಟು ವಿಮ್ ಪಾತ್ರೆ ಸೋಪು. ಅದು ಬಿಟ್ಟರೆ ಇದು ಮಟನ್ ಮಸಾಲ, ಆಮೇಲೆ ಇದು ಸೋಪ್, ಬಾಡಿ ಸೋಪ್. ಇದು ಬಂದುಬಿಟ್ಟು ಡೆಟಾಯ್ಲ್. ಇದೆಲ್ಲ ನಾರ್ಮಲ್ ಎಲ್ಲರ ಮನೆಯಲ್ಲೂ ಇರೋವಂಥದ್ದೇ, ನಾನು ಹೊಸ್ದಾಗಿನೂ ತೊಗೊಂಬಂದಿಲ್ಲ. ಸೊ ಎಲ್ಲ ಖಾಲಿ ಆಗಿತ್ತು ಅಂತ ತೊಗೊಂಬಂದು. ಅದು ಬಿಟ್ಟರೆ ಇದು ಬಂದುಬಿಟ್ಟು ಊದ್ಬತ್ತಿ. ಊದ್ಬತ್ತಿ ಏನಪ್ಪ ಅಂದರೆ ಇದು ಬೈ 1 get 1 ಫ್ರೀ ಇತ್ತು. ಸೊ ನನಗೇನಪ್ಪ ಅಂದರೆ ಸಣ್ಣ ಪ್ಯಾಕೆಟ್ ತುಂಬ ಕಾಸ್ಟ್ಲಿ ಇದೆಲ್ಲ ತರೋಕ್ಕಿಂತ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾವು ಇದನ್ನೇ ತೊಗೊಂಡ್ಬರ್ತೀನಿ ಒಂದೇ ಸತಿ. ಇದು ಬಂದುಬಿಟ್ಟು 200 ರುಪೀಸಿಗೆ 2, ಅಂದರೆ ಒಂದಕ್ಕೆ 100 ರುಪೀಸ್ ಬೀಳುತ್ತೆ. ಸೊ 200ಗೆ 2 ಪೀಸಸ್ ಇತ್ತು, ಬೈ 1 get 1. ಚೆನ್ನಾಗಿದೆ, ಸ್ಮೆಲ್ ಸಹ ನಮಗೆ ಇಲ್ಲೇ ಗೊತ್ತಾಗ್ತಾ ಇದೆ, ತುಂಬ ಒಳ್ಳೆ ಫ್ರಾಗ್ರೆನ್ಸ್ ಕೊಡ್ತಾ ಇದೆ. ಸೊ ಯಾಕೆ ವರ್ಕು ಇದೆ, ಕ್ವಾಲಿಟಿನೂ ಇದೆ, ಯಾಕೆ ತರಬಾರ್ದು ಅಂತೇಳಿ ತೊಗೊಂಬಂದಿದ್ದೀನಿ. ಬಾಳಿಕೆನೂ ತುಂಬ ಜಾಸ್ತಿ ಬರುತ್ತೆ ಅಲ್ಲ, ಅದಕ್ಕೆ. ಆಮೇಲೆ ಲೈಝಾಲ್ ಅವರ ಇದು ಕಿಚನ್ ಕ್ಲೀನರ್ ಅಂತ, ನಾನು ಮುಂಚೆಯಿಂದ ಇದೇ ಯೂಸ್ ಮಾಡ್ತಿರೋದ್ರಿಂದ ನಾನು ಲೈಝಾಲೇ ನಾನು ಯಾವಾಗಲೂ ತೊಗೊಬರೋದು. ಇದು ಚೆನ್ನಾಗಿ ಕೂಡ ಬರುತ್ತೆ, ಅದರಿಂದ ಇದನ್ನೇ ತೊಗೊಂಬಂದಿದ್ದೀನಿ, ಖಾಲಿ ಆಗಿತ್ತು. ಆಮೇಲೆ ಇದು ಅಷ್ಟೇ, ಇದು ಲೈಝಾಲ್ ಅವ್ರದ್ದೇ. ಇದು ಬಂದುಬಿಟ್ಟು ಸರ್ಫೇಸ್ ಕ್ಲೀನರ್, ನೆಲ ವಾಶ್ ಮಾಡೋದು, ನೆಲ ಒರೆಸ್ಬೇಕಾದ್ರೆ ಹಾಕೊಳ್ಳೋ ಅಂಥದ್ದು. ತುಂಬ ಚೆನ್ನಾಗಿದೆ ಇದನ್ನು ಸಹ. ಯಾವಾಗಲೂ ನಾನು ಇದೇ ಯೂಸ್ ಮಾಡೋದ್ರಿಂದ ಇದೇ ತೊಗೊಂಬಂದಿದ್ದೀನಿ, ಬ್ರ್ಯಾಂಡ್ ಏನು ಚೇಂಜ್ ಮಾಡಿಲ್ಲ ಈ ಸತಿ. ಆಮೇಲೆ ಇದು ಬಂದು ಮಿಕ್ಸ್ಚರ್.
ಯೂಶ್ವಲಿ ಎಲ್ಲ ಮನೆಯಲ್ಲೂ ಸ್ನ್ಯಾಕ್ಸ್ ಐಟಮ್ಸ್ ಏನಾದ್ರು ಒಂದು ಇಟ್ಕೊಂಡಿರ್ತೀವಿ, ನಾವೇನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾರ್ಮಲಾಗಿ ಏನು ಒಂದು ಮಿಕ್ಸ್ಚರ್ ಇದ್ದರೆ ಸಾಕು ಅಂತ ತೊಗೊಂಡಿದ್ದೆ. ಇದು ಅಷ್ಟೇ ತುಂಬಾ ಆಫರ್ ಇತ್ತು. ನಾವು ಇದ್ರ ಹತ್ರ ಹೋದರೆ, ಸ್ನ್ಯಾಕ್ಸ್ ಐಟಮ್ಸ್ ಹತ್ರ ಎಲ್ಲ ಹೋದರೆ 2025 ಏನೋ ತುಂಬಾ ಆಫರ್ ಹಾಕಿದ್ರು. ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀನೇ ಇದ್ದಿದ್ದು. ಸೊ ನಾವು ಆ್ಯಕ್ಚುಲಿ ಜಾಸ್ತಿ ತೊಗೊಂಡಿಲ್ಲ, ಬಟ್ ಅಲ್ಲಿ ತೊಗೊಳ್ತಿರೋರು ತುಂಬ ಜನ ಇದ್ದರು. ತುಂಬಾ ಚೆನ್ನಾಗಿತ್ತು, ಆಫರ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಅದಾದಮೇಲೆ 2 ಕೂಲ್ ಡ್ರಿಂಕ್ಸ್, ಒಂದು ಮಾಜಾ, ಒಂದು ಸ್ಪ್ರೈಟ್ ತೊಗೊಬಂದಿದ್ದೀವಿ. ಅದು ಬಿಟ್ಟರೆ ಇದು ಗೋಲ್ಡ್ ವಿನ್ನರ್ 5 ಲೀಟರ್ದು ಒಂದು ಗೋಲ್ಡ್ ವಿನ್ನರ್ ತೊಗೊಬಂದ್ವಿ. ಮತ್ತು ಒಂದು ವೀಟ್ 5 kg ವೀಟ್ ಪೌಡರ್ನ ತೊಗೊಂಬಂದಿದ್ದೀನಿ. ಅದು ಬಿಟ್ಟು ಸ್ವಲ್ಪ ಗ್ಲಾಸ್ ಐಟಮ್ಸ್ನ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂದರೆ ಒಂದು ಗ್ಲಾಸ್ ಬಾಟೆಲ್ಲು, ಇದು ನನ್ನ ಮಗಳಿಗೆ, ಅವಳಿಗೆ ತುಂಬ ಇಷ್ಟ ಇಂಥದ್ದೆಲ್ಲ ನೋಡಿದ್ರೆ. ಇದು ನೀವು ಜ್ಯೂಸ್ ಮಾಡಿದಾಗ ಹಾಕೊಡೋದಾಗಲಿ, ಇಲ್ಲ ನೀರು ಕುಡಿಯೋದಕ್ಕಾಗಲಿ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನನ್ನ ಮಗಳು ಇಟ್ಕೊತಾಳೆ ಅನ್ನೋದೇ ನನಗೆ ಡೌಟ್, ಯಾಕೆಂದರೆ ಇದು ಗ್ಲಾಸ್ ಆಗಿರೋದ್ರಿಂದ ಯಾವಾಗ ಹೊಡೆದಾಗ್ತಾಳೋ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 69 ರೂಪೀಸ್. ತುಂಬ ಚೆನ್ನಾಗಿದೆ, ನೋಡೋಣ ಎಷ್ಟು ದಿನ ಇಟ್ಕೊತಾಳೆ ಅಂತ. ಅದು ಬಿಟ್ಟರೆ ಊಟದ ಬಾಕ್ಸ್ ಬೇಕಿತ್ತು, ರೈಸ್ ಹಾಕೊಡೋದೆಲ್ಲ ಫುಡ್ ಕಂಟೈನರ್. ಇದು ಬಂದುಬಿಟ್ಟು 100 ರೂಪೀಸ್. ಇದು ಲಂಚಿಗೆಲ್ಲ ತೊಗೊಂಡೋಗಿ ಚೆನ್ನಾಗಿರುತ್ತೆ. ಆ ಥರ 2 ತೊಗೊಂಬಂದಿದ್ದೀನಿ, ಒಂದು ಸ್ಕ್ವೇರ್ಡು, ಒಂದು ರೌಂಡ್ ಶೇಪ್ದು. ಅದು ಬಿಟ್ಟರೆ ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಇದು ಆಲ್ರೆಡಿ ನಮ್ಮ ಮನೇಲಿ ಇತ್ತು, 6 ಪೀಸಸ್ ಇತ್ತು. 1 ಪೀಸ್ ಬೇಕಿತ್ತು, ಅದಕ್ಕೋಸ್ಕರ 1 ಪೀಸ್ ತೊಗೊಂಬಂದಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 139 ರೂಪೀಸು. ನನಗೆ ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಅವತ್ತು ತೊಗೊಂಬಂದಿದ್ದೆ. ಅದಕ್ಕೆ ಇದು 1 ಪೀಸ್ ಬೇಕಿತ್ತಲ್ಲ ಅಂತ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ. ಆ್ಯಂಡ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಇದು 2 ತೊಗೊಂಬಂದಿದ್ದೀನಿ. ಇದರಲ್ಲಿ ಪಿಂಕ್ ಕಲರ್ ಒಂದಿತ್ತು, ಈ ಕಲರ್ ಒಂದಿತ್ತು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ತುಂಬ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಕಲರು. ಇದು ಒಂದು ಬಂದುಬಿಟ್ಟು 29 ರೂಪೀಸ್. ಸೊ 2 ಪೀಸ್ ತೊಗೊಂಬಂದಿದ್ದೀನಿ. ಇದು ಅಷ್ಟೇ ಗ್ಲಾಸು, ತುಂಬ ಕ್ಯೂಟಾಗಿದೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಏನಾದರೂ ಹಾಕಿರ್ಬೋದು. ಇಷ್ಟೇ. ಇದು ನನ್ನ ಮಂತ್ಲಿ ಗ್ರಾಸರೀಸ್ ನಾನು ತೊಗೊಂಬಂದಿರೋದು. ಆ್ಯಕ್ಚುಲಿ ಅಲ್ಲಿ ತುಂಬಾ ಆಫರ್ ಹಾಕಿದ್ದಾರೆ ಈಗ ಡಿಮಾರ್ಟಲ್ಲಿ 2025ಗೆ. ಮತ್ತು ಹೊಸ ಪ್ರಾಡಕ್ಟ್ ಬಂದಿದೆ. ಯಾರೆಲ್ಲ ಇನ್ನು ಡಿಮಾರ್ಟಿಗೆ ವಿಸಿಟ್ ಮಾಡಿಲ್ವೋ, ಇಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗಿ ಬನ್ನಿ. ನಿಮ್ಗೇನು ಇಷ್ಟ ಆಗುತ್ತೋ ಅಲ್ಲಿ ತೊಗೊಳ್ಳಿ. ಯಾಕೆಂದರೆ ಡಿಫ್ರೆಂಟ್ ಐಟಮ್ ಇದೆ, ಹೊಸ ಐಟಮ್ ಬಂದಿದೆ. ಆಗಲೇ ಅದು ಅಲ್ಲದೆ ತುಂಬ ಆಫರ್ ಕೂಡ ಹಾಕಿದ್ದಾರೆ. ಅಲ್ಲಿ ಜಾಸ್ತಿ ಬೈ ಒನ್ ಗೆಟ್ ಒನ್ ಫ್ರೀನೇ ಇದ್ದಿದ್ದು ಈ ಸ್ನ್ಯಾಕ್ಸ್ ಐಟಮ್ಸಲ್ಲೆಲ್ಲ. ಸೊ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗಿ, ನಿಮ್ಗೆ ಇಷ್ಟ ಅದೆಲ್ಲ ತೊಗೊಂಬನ್ನಿ. ಇಷ್ಟ ಆದರೆ ಯಾವ್ದು ಇಷ್ಟ ಆದರೆ ತೊಗೊಂಬನ್ನಿ. ಇಷ್ಟೇ ನನ್ನ ವಿಡಿಯೋ. ನನ್ನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.